10ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ತೃತೀಯ ಭಾಷೆ ಹಿಂದಿಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನೋಡಿ, ಇದು ಕಳೆದ ವರ್ಷದ ಅಂದರೆ 2020ರ ಫೆಬ್ರವರಿ 20ರಂದು ಜರುಗಿದ ವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ. ಗರಿಷ್ಠ ಅಂಕಗಳು 80. ಇಲ್ಲಿ ಮೊದಲಿಗೆ निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ಅಂದರೆ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ. ಅದರಲ್ಲಿ ಹೆಚ್ಚು ಯಾವುದು ಸರಿ, ಕೆಲವೊಮ್ಮೆ ಏನಾಗ್ತದೆ ಎಲ್ಲವೂ ಸ್ವಲ್ಪ ಸ್ವಲ್ಪ ಸರಿ ಅನಿಸ್ಬೋದು. ಅದರಲ್ಲಿ ಯಾವುದು ಹೆಚ್ಚು ಸರಿ ಅನ್ನೋದನ್ನು ನೀವು ಆಯ್ಕೆ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, ಆ ಆಯ್ಕೆಯ ಜೊತೆಗೆ ಅದು ಯಾವುದು ಏನೋ ಬಿನೋ ಸಿನೋ ಅದನ್ನು ಕೂಡ ನೀವು ಬರೀಬೇಕು. ಇವನ್ನೆಲ್ಲ ನೀವು ತುಂಬ ಗಮನದಲ್ಲಿಟ್ಟುಕೊಂಡು ಸರಿಯಾಗಿ ಬರೀಬೇಕು. ಕೆಲವೊಮ್ಮೆ ನೀವು ಉತ್ತರ ಬರೆದ್ರಿ, ಅದು ABC ಅಂತ ಬರೀಲಿಲ್ಲ ಅಂದರೆ ನಿಮಗೆ ಅಂಕ ಕಳ್ಕೋಬೇಕಾಗ್ತದೆ. ಆದ ಕಾರಣ ಆ ABC ಅನ್ನೋದನ್ನು ಯಾವುದನ್ನೋದು ಅದನ್ನು ಮೆನ್ಷನ್ ಮಾಡಬೇಕು ಮತ್ತು ಉತ್ತರನೂ ಬರೀಬೇಕು. ಇಲ್ಲಿ ಒಂದೇದು ಕೊಟ್ಟಿದ್ದಾರೆ, ಚೀಜೆ ಕಾ ಅನ್ಯ ವಚನ ಶಬ್ದ ಹೈ. ಚೀಜೋ, ಚೀಜ್, ಚೀಜ್, ಚೀಜಾ ಹೀಗೆಲ್ಲ ಕೊಟ್ಟಿದ್ದಾರೆ. ಯಾವುದು ಅನ್ನೋದನ್ನು ನೀವು ಬರೀಬೇಕು. ನಾನು ಈಗಾಗಲೇ ಹೇಳಿದ ಹಾಗೆ ಉತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಈಗ ಎರಡನೇ ನೋಡಿ, निम्नलिखित में से पुल्लिंग शब्द है. श्रीमती, देवी, लेखिका, श्रीमान. पीछे का विलोम शब्द है. थर्ड ನೋಡಿ, ऊपर, आगे, पास, नीचे. ಯಾವುದು पीछे का विलोम शब्द? पीछे ಅಂತಂದರೆ ಹಿಂದೆ, आगे ಅಂದರೆ ಮುಂದೆ, ಈ ರೀತಿ. चलना शब्द का प्रथम प्रेरणार्थक क्रिया रूप है. ಯಾವುದು ಕ್ರಿಯಾರೂಪ? ಪ್ರೇರಣಾರ್ಥಕ ಕ್ರಿಯಾರೂಪ. ಚಲಾನ, ಚಲಾ ಜಾನ, ಚಾಲ್, ಚಲವಾನ. ಮಹೋತ್ಸವ ಶಬ್ದ ಮೇ ಸಂಧಿ ಹೈ. ಮಹೋತ್ಸವ ಅನ್ನೋ ಶಬ್ದದಲ್ಲಿ ಯಾವ ಸಂಧಿ ಅಂತ ಕೇಳಿದ್ದಾರೆ? ದೀರ್ಘ ಸಂಧಿ, ಎಂಡ್ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ. ಬೇಹೋಶ್ ಶಬ್ದ ಮೇ ಸಮಾಸ ಹೈ. ದ್ವಿಗು, ಅವ್ಯಯೀ ಭಾವ, ತತ್ಪುರುಷ, ಕರ್ಮಧಾರಯ. ಯಾವ ಸಮಾಸ ಅಂತ ಕೇಳ್ತಾ ಇದ್ದಾರೆ. रेलगाड़ी दिल्ली डैश निकलती है. रिक्त स्थान के लिए सही कारक होगा. दिल्ली का, दिल्ली पर, दिल्ली ने, दिल्ली से. ನಿಮಗೆಲ್ಲ ಗೊತ್ತಿದೆ, ದಿಲ್ಲಿ ಸೆ ನಿಕಲ್ತಿ ಹೈ ಅಂದರೆ ದಿಲ್ಲಿಯಿಂದ ಹೋಗ್ತದೆ ಅಂತ ಹೇಳ್ತೀವಿ. ಬಿಚೇಂದ್ರಿ ರೋಜ್ ಪೈದಲ್ ಚಲ್ಕರ್ ಸ್ಕೂಲ್ ಜಾತಿ ಥಿ. ಇದರಲ್ಲಿ ಯಾವ ಚಿಹ್ನೆಯನ್ನು ನಾವು ಬಳಸಬೇಕು? ಪೂರ್ಣ ವಿರಾಮ, ಪ್ರಶ್ನವಾಚಕ, ಅಲ್ಪ ವಿರಾಮ, ವಿಸ್ಮಯಾದಿ ಬೋಧಕ, ಯಾವುದನ್ನು ನಾವು ಬಳಸಬೇಕು ಅಂತ ಕೇಳ್ತಾ ಇದ್ದಾರೆ. निम्नलिखित प्रथम 2 शब्दों के सूचित संबंधों के अनुसार तीसरे शब्द का संबंधित शब्द लिखिए. ಅಂದರೆ ಇಲ್ಲಿ ಮೊದಲು ಎರಡಕ್ಕೆ ಒಂದಕ್ಕೊಂದು ಸಂಬಂಧ ಏನು ಕೊಟ್ಟಿರ್ತಾರೆ ಅದೇ ರೀತಿ ಮೂರನೇ ಶಬ್ದಕ್ಕೂ ಸಂಬಂಧವನ್ನು ನಾವು ಬರೀಬೇಕು. ಬಸಂತ್ ಕಿ ಸಚ್ಚಾಯಿ ಏಕಾಂಕಿ. ಇನ್ನು ಕಾಶ್ಮೀರಿ ಸೇಬ್ ಏನು? ಈ ಬಸಂತ್ ಕಿ ಸಚ್ಚಾಯಿ ಅನ್ನೋದು ಒಂದು ಏಕಾಂಕ ನಾಟಕ ಇದೆ. ಅದೇ ರೀತಿ ಕಾಶ್ಮೀರಿ ಸೇಬ್ ಏನು ಅನ್ನೋದನ್ನು ಬರೀಬೇಕು. ಅಬ್ದುಲ್ ಕಲಾಂ ಆಶಿಯಮ್ಮ, ಬಿಚೇಂದ್ರಿ ಪಾಲ್. ಅಬ್ದುಲ್ ಕಲಾಂಗೆ ಆಶಿಯಮ್ಮ ಏನು? ಅದೇ ರೀತಿ ಬಿಚೇಂದ್ರಿ ಪಾಲ್ಗೆ ಯಾರು? ಬೀಕು ಅಹೀರ್ ಕಾ ಘರ್, ಕಚ್ಚಾ ಘರ್ ಇದ್ದರೆ ಅಲ್ಲಿ ಅಬ್ದುಲ್ ಕಲಾಂ ಕಾ ಘರ್ ಯಾವುದು? ಪಕ್ಕಾ ಘರ್ ಇತ್ತ ಅವ್ರದ್ದು? ತುಳಸಿದಾಸ್ ರಾಮ ಭಕ್ತಿ ಶಾಖಾ. ಈಗ ನೋಡಿ, ತುಳಸಿದಾಸರು ರಾಮ ಭಕ್ತರು, ರಾಮ ಭಕ್ತಿ ಶಾಖಾ ಅವ್ರದ್ದು. ಸೂರ್ದಾಸ್ರದ್ದು ಯಾವುದು? ಕೃಷ್ಣ ಭಕ್ತಿ ಅಂತ ಏನಾದರೂ ಇದೆ ನಿಮ್ಮ ಬುಕ್ನಲ್ಲಿ? ನಾನು ನಂತರದಲ್ಲಿ ನೋಡಿ ಇವೆಲ್ಲ ಉತ್ತರ ಹೇಳ್ತೀನಿ, ನೀವು ಕೂಡ ನಿಮ್ಮ ಅಭ್ಯಾಸದಲ್ಲಿ ನೋಡಿಕೊಳ್ಳಿ. ಮುಂದೆ ನೋಡಿ, ಒಂದು
अंकद प्रश्नेಗಳು निम्नलिखित प्रश्नों के उत्तर एक एक पूर्ण वाक्य में लिखिए। रोज एक सेब खाने पर किनकी जरूरत नहीं रहेगी? डॉक्टर की जरूरत नहीं रहेगी, वैद्य की। सही उत्तर ना नोಡ್ಕೊಳ್ಳಿ। कर्नाटक को चंदन का आगर क्यों कहते हैं? ಕರ್ನಾಟಕವನ್ನು ಚಂದನದ ಆಗರ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ದಾರೆ। प्रकृति पर सर्वत्र कौन आसीन है? तुलसीदास के अनुसार मानव की आंतरिक और बाह्य शुद्धि कैसे होती है? ತುಳಸಿದಾಸರ ಪ್ರಕಾರ ಮಾನವನ ಬಾಹ್ಯ ಮತ್ತು ಆಂತರಿಕ ಶುದ್ಧಿ ಹೇಗಾಗ್ತದೆ? ಇವನ್ನೆಲ್ಲ ಒಂದು ವಾಕ್ಯದಲ್ಲಿ ನೀವು ಬರೀಬೇಕು। निम्नलिखित प्रश्नों के उत्तर 2-3 वाक्यों में लिखिए। 2-3 ವಾಕ್ಯಗಳಲ್ಲಿ ಬರೆಯುವಂಥವು, ಪ್ರತಿಯೊಂದಕ್ಕೆ 2 ಅಂಕಗಳು। ಇಲ್ಲಿ 8 ಕೊಟ್ಟಿದ್ದಾರೆ। कर्नाटक की नदियों पर बने बांध के कौन से लाभ है? मछली ने दोनों दोस्तों को मकान बनाने का तरीका कैसे समझाया? इंटरनेट की सहायता से बेरोजगारी को मिटा सकते हैं, कैसे? स्पष्ट कीजिए। लेखक ईमानदारों के सम्मेलन में पुलिस को बुलाने के पक्ष में क्यों नहीं थे? यशोदा की किन बातों ने कृष्ण को मनाया? दिनकर जी मानव के सही परिचय को कैसे स्पष्ट करते हैं? साल भर के बाद भी आकाश में शनि की स्थिति में विशेष परिवर्तन दिखाई नहीं देता, कारण बताइए। अथवा शनि के उपग्रहों की जानकारी दीजिए। एक नागरिक के अपने देशवासियों के प्रति क्या कर्तव्य है? अथवा जॉन मैन्सफील्ड की सत्य के प्रति प्रतिधारणा को उजागर कीजिए। ನೋಡಿ ಇವಕ್ಕೆ ಚಾಯ್ಸ್ ಕೊಟ್ಟಿದ್ದಾರೆ, ಇದು ಅಥವಾ ಇದು, ಇದು ಅಥವಾ ಇದು ಅಂತ 2ಕ್ಕೆ ಚಾಯ್ಸ್ ಕೊಟ್ಟಿದ್ದಾರೆ। निम्नलिखित प्रश्नों के उत्तर 3-4 वाक्यों में लिखिए। ಇಲ್ಲಿ ನೋಡಿ ಒಂದೊಂದಕ್ಕೆ 3 ಅಂಕ, 9 ಪ್ರಶ್ನೆ, 27 अंक। जलालुद्दीन का परिचय दीजिए। पंडित राजकिशोर द्वारा बसंत की चिकित्सा के लिए उठाए गए कदमों की जानकारी दीजिए। रोबोनिल ने साधोराम की नौकरी वापस दिलाने के लिए धीरज सक्सेना पर दबाव कैसे बढ़ाया? विस्तार से बताइए। ನೋಡಿ ಇಲ್ಲಿ ಸ್ವಲ್ಪ ನೀವು ದೀರ್ಘ ಉತ್ತರಗಳನ್ನು ಬರೆಯಬೇಕಾಗ್ತದೆ। बिचेंद्री पाल के दक्षिणी शिखर के अनुभवों का विवरण दीजिए। बाल शक्ति द्वारा गांव की स्वच्छता के लिए बनाए गए योजना का विवरण दीजिए। मातृभूमि कविता का सारांश अपने शब्दों में लिखे। ಇವೆಲ್ಲ ಪಾಠಗಳನ್ನು ನಾನು ಮಾಡಿದ್ದೀನಿ, ನೀವು ನೋಡಬಹುದು। समय की पहचान कविता से आपको क्या सीख मिलती है, बताइए। निम्नलिखित दोहे का भावार्थ अपने शब्दों में लिखिए। ಇಲ್ಲಿ ನೋಡಿ, ಇದು ದೋಹೆ ಕೊಟ್ಟಿದ್ದಾರೆ। जड़चेतन गुणदोषमय विश्व कीन्ह करतार, संत हंस गुण गहहि पाए, परिहरि वारि विकार।
गद्यांश का अनुवाद कन्नड़ या अंग्रेजी में कीजिए। कर्नाटक में कन्नड़ भाषा बोली जाती है। ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡಲಾಗುತ್ತದೆ ಅಂತ. इसकी राजधानी बेंगलुरु है। ಇದರ ರಾಜಧಾನಿ ಬೆಂಗಳೂರು ಆಗಿದೆ. यहाँ देश विदेश के लोग आकर बस गए हैं। ಇಲ್ಲಿ ದೇಶ ವಿದೇಶಗಳಿಂದ ಜನರು ಬಂದು ನೆಲೆಸಿದ್ದಾರೆ. निम्नलिखित प्रश्न का उत्तर 5-6 वाक्यों में लिखिए। गिल्लू के क्रियाकलापों का विवरण दीजिए अथवा गिल्लू के प्रति महादेवी वर्मा की ममत्व भावना का वर्णन कीजिए. ಗಿಲ್ಲು ಪಾಠವನ್ನು ಕೂಡ ನಾನು ಮಾಡಿದ್ದೀನಿ. ಅದನ್ನು ಓದಿದರೆ ನಿಮಗೆ ಇದನ್ನು ಬರೀಲಿಕ್ಕೆ ಒಂದು ಸರಿಯಾದ ಗೊತ್ತಾಗ್ತದೆ ಸರಿಯಾಗಿ ಅಂತ ಅನ್ಕೊತೀನಿ. ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೆ. ಅಸಫಲತಾ ಭಾಗೋತ್ತಮ್ ನಡುವಿನದನ್ನು ನೀವು ಸರಿಯಾಗಿ ಈ ಕವಿತೆಯ ಭಾಗವನ್ನು ಬರೆಯಬೇಕು. गद्यांश को ಧ್ಯಾನಪೂರ್ವಕ ಪढ़कर ನಿಮ್ನಲಿಖಿತ ಪ್ರಶ್ನೋं के उत्तर लिखिए. ಈ ಗದ್ಯವನ್ನು ಓದಿಕೊಂಡು ಉತ್ತರವನ್ನು ಬರೆಯಿರಿ ಅಂತ ಇಲ್ಲಿ ಒಂದು ಗದ್ಯವನ್ನು ಕೊಟ್ಟಿದ್ದಾರೆ. ಇದಕ್ಕೆ 4 ಅಂಕಗಳು. 4 ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಈ ಗದ್ಯಾಂಶವನ್ನು ನೀವು ಸರಿಯಾಗಿ ಓದಿಕೊಂಡು ತೆಳಗೆ ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು. मीरा बहन इंग्लैंड छोड़कर भारत क्यों आई? आश्रम में उनका समय कैसे बीतता? बाग गांव तक क्यों पहुंच जाते थे? गेवली गांव के लोग क्यों डरे हुए थे? ಇವಕ್ಕೆಲ್ಲ ಉತ್ತರಗಳು ಈ ಮೇಲಿನ ಗದ್ಯಾಂಶದಲ್ಲಿ ಇದ್ದಾವೆ. दिए गए संकेत बिंदुओं के आधार पर 12 to 15 12 से 15 वाक्यों में किसी एक विषय के बारे में निबंध लिखिए. ಇಲ್ಲಿ ನೋಡಿ 12ರಿಂದ 15 ವಾಕ್ಯಗಳಲ್ಲಿ ನೀವು ಯಾವುದಾದರೂ ವಿಷಯದ ಬಗ್ಗೆ ಇಲ್ಲಿ ಕೆಳಗೆ ಕೊಟ್ಟಿರುವ ವಿಷಯಗಳ ಬಗ್ಗೆ ನೀವು ಬರೆಯಬೇಕು ನಿಬಂಧವನ್ನು. ಜನಸಂಖ್ಯಾ एक गंभीर समस्या. प्रस्तावना जनसंख्या वृद्धि के कारण, ಜನಸಂಖ್ಯಾ ನಿಯಂತ್ರಣ ಕೆ ಉಪಾಯ, ಉಪಸಂಹಾರ. ಅಂದರೆ ಯಾವ ರೀತಿ ಬರಿಬೇಕು ಅನ್ನೋದನ್ನು ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಮೊದಲು ನೀವು ಪ್ರಸ್ತಾವನೆಯನ್ನು ಮಾಡಬೇಕು, ಜನಸಂಖ್ಯೆ ಬಗ್ಗೆ ಏನೇನು ಆಗ್ತಾ ಇದೆ ಅಂತ. ಆಮೇಲೆ ಜನಸಂಖ್ಯಾ ವೃದ್ಧಿಗೆ ಕಾರಣ, ಜನಸಂಖ್ಯೆ ಏಕೆ ಹೆಚ್ಚುತ್ತಾ ಇದೆ ಅನ್ನೋದರ ಕಾರಣವನ್ನು ಕೊಡಬೇಕು. ಆಮೇಲೆ ಈ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಯಾವ ಉಪಾಯವನ್ನು ಮಾಡಬೇಕಂತೀರಾ ಅನ್ನೋದನ್ನು ಹೇಳಬೇಕು. ಮತ್ತು ಉಪಸಂಹಾರ ಅಂದರೆ ಕೊನೆಗೆ ಜನಸಂಖ್ಯೆ ನಿಯಂತ್ರಣ ಆಗದಿದ್ದರೆ ಏನಾಗ್ತದೆ, ನಿಯಂತ್ರಣ ಆದರೆ ಏನಾಗ್ತದೆ ಅನ್ನೋದನ್ನು ನೀವು ಹೇಳಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಮುಗಿಸಬೇಕು. ಸ್ವಚ್ಛ ಭಾರತ್ ಅಭಿಯಾನ, ಇಲ್ಲಿಯೂ ಕೂಡ ಹಾಗೆ ಪ್ರಸ್ತಾವನೆ ಮಾಡಬೇಕು. ಹೇಗೆ ಪ್ರಾರಂಭ ಆಯಿತು, ಏನು ಇದರ ಪರಿಕಲ್ಪನೆಯನ್ನು ಯಾರು ಜಾರಿಗೆ ತಂದರು ಅನ್ನೋದು. ಸ್ವಚ್ಛತಾಕ್ಕೆ ಅವಶ್ಯಕತೆ, ಯಾಕೆ ಸ್ವಚ್ಛತಾ ಮಾಡಬೇಕು ಅನ್ನೋದ್ರ ಅದರ ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ. ಆಮೇಲೆ ಸ್ವಚ್ಛತಾಕ್ಕೆ ಲಾಭ, ಸ್ವಚ್ಛತೆಯಿಂದ ನಮ್ಗೆ ಏನು ಲಾಭ ಆಗ್ತದೆ ಅಂತ. ಆಮೇಲೆ ಉಪಸಂಹಾರ ಅಂದರೆ ಅದರಿಂದ ಮಾಡಲಿಲ್ಲ ಅಂದರೆ ಏನಾಗ್ತದೆ, ಮಾಡಿದರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಮತ್ತು ನಿಮ್ಮ ಅಭಿಪ್ರಾಯವನ್ನು ದೊಂದಿಗೆ ಆ ನಿಬಂಧವನ್ನು ನೀವು ಮುಗಿಸ್ಬೇಕು. ಇನ್ನು ವೃಕ್ಷದ ಬಗ್ಗೆ ಪ್ರಸ್ತಾವನಾ, ಇಲ್ಲಿಯೂ ಕೂಡ ವೃಕ್ಷ ಕಾ ಮಹತ್ವ, ಅವಶ್ಯಕತೆ, ನಾವು ಯಾಕೆ ಗಿಡಗಳನ್ನು ಬೆಳೆಸಬೇಕು ಏನು ಅನ್ನೋದ್ರ ಬಗ್ಗೆ. ವೃಕ್ಷಕ್ಕೆ ಉಪಯೋಗ ಮತ್ತು ಲಾಭ ಮತ್ತು ಉಪಸಂಹಾರ ಅಂದರೆ ವೃಕ್ಷ ಬೆಳೆಸಲಿಲ್ಲ ಅಂದರೆ ಏನಾಗ್ತದೆ, ಬೆಳೆಸಿದರೆ ಏನಾಗ್ತದೆ, ಎಷ್ಟು ಅದೊಂದು ಒಳ್ಳೆಯ ಒಂದು ಉಪಯೋಗ ಅಥವಾ ಅದರ ಮಹತ್ವ ಏನಿದೆ ಅನ್ನೋದನ್ನು ಸ್ವಲ್ಪ ಒಂದೊಂದೇ ಲೈನ್ನಲ್ಲಿ ಹೇಳಿಕೊಂಡು ನೀವು ಉಪಸಂಹಾರವನ್ನು ಮಾಡಬೇಕು. ಇನ್ನು ನೋಡಿ ಕೊನೆಯದಾಗಿ ಪತ್ರಲೇಖನ. ಇದಕ್ಕೂ ಕೂಡ ಎಷ್ಟು 5 ಅಂಕಗಳಿವೆ ಪತ್ರಲೇಖನಕ್ಕೆ. निम्नलिखित विषय के बारे में पत्र लिखिए.
शैक्षिक प्रवास जाने के लिए रुपए भेजने की विनती करते हुए पिताजी को पत्र लिखिए. ನಿಮ್ಮ ತಂದೆಯವರಿಗೆ ಶೈಕ್ಷಣಿಕ ಪ್ರವಾಸ ಹೊಂಟಿದ್ದಾರೆ ಸ್ಕೂಲ್ನಲ್ಲಿ, ಅದಕ್ಕಾಗಿ ದುಡ್ಡು ಬೇಕಾಗಿದ್ದೇವೆ ಅಂತ ತಿಳಿದುಕೊಂಡು ವಿನಂತಿ ಮಾಡಿ ಪತ್ರ ಬರೆಯೋದು. ಅಥವಾ ಅದಲ್ಲದೆ ಇಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ ನೋಡಿ, दीदी के विवाह में भाग लेने के लिए 3 दिन की छुट्टी मांगते हुए प्रधानाध्यापक को ಪತ್ರ लिखिए. ಅಂದರೆ ನಿಮ್ಮ ಅಕ್ಕನ ಮದುವೆ ಇದೆ, ಅದಕ್ಕಾಗಿ ನೀವು 3 ದಿನ ರಜಾ ಬೇಡ್ತಾ ಅನ್ನೋದೊಂದು ಒಂದು ಕಲ್ಪನೆಯನ್ನು ನೀವು ಮಾಡಿಕೊಂಡು ಪ್ರಧಾನ ಅಧ್ಯಾಪಕರಿಗೆ ನೀವು ಪತ್ರವನ್ನು ಬರೀಬೇಕು. ಯಾವ ರೀತಿ ಬರೀಬೇಕು ಅನ್ನೋದನ್ನು ನೀವು ಇಲ್ಲಿ ಊಹೆ ಮಾಡಿಕೊಂಡು ಬರೀಬೇಕು. ಇಲ್ಲೆಲ್ಲ ನಿಮಗೆ ಪತ್ರಲೇಖನದಲ್ಲಿ ಪತ್ರದ ಮೊದಲು ಪ್ರಾರಂಭದಲ್ಲಿ ಯಾವ ರೀತಿ ಬರೀಬೇಕು, ಯಾವ ರೀತಿ ಕೊನೆಗೆ ಬರೀಬೇಕು, ಹೇಗೆ ಸಂಬೋಧನೆಯನ್ನು ಮಾಡಬೇಕು, ಪತ್ರದ ವಿಷಯ ಹೇಗಿರಬೇಕು ಅನ್ನೋದನ್ನೆಲ್ಲ ನೀವು ಮಾದರಿ ಪತ್ರಗಳನ್ನು ಬರೆದು ರೂಢ ಮಾಡ್ಕೋಬೇಕು. ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಗಿಯಿತು. ಮತ್ತೆ ಬೇರೆ ಪ್ರಶ್ನೆ ಪತ್ರಿಕೆಯೊಂದಿಗೆ ಭೇಟಿಯಾಗೋಣ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಿರಂತರವಾಗಿ ನಮ್ಮ ಚಾನಲನ್ನು ನೋಡಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.